ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಗುರುವಾರದ ಮಿನಿ ವ್ಲಾಗ್. ಅರ್ಲಿ ಮಾರ್ನಿಂಗ್ ಅಮ್ಮ ಎದ್ದು ಹೂ ಕಟ್ತಾ ಇದ್ರು. ಹಾಗೆ ಒಂದ್ ರೌಂಡ್ ಈಚೆ ಕಡೆಗೆ ಬರೋಣ ಅಂತ ಬಂದೆ. ಜಿಟಿ 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 ಅನ್ನೋ ಸೋನೆ ಮಳೆ. ನಮ್ಮೂರಲ್ಲಿ ಮಳೆ ಸ್ಟಾರ್ಟ್ ಆಗಿ 1 ವಾರ ಆಗಿದೆ. ನಿಮ್ಮೂರಲ್ಲಿ ಇದೇ ತರ ಮಳೆ ಬರ್ತಿದ್ಯಾ ಬಿಡ್ದಂಗೆ ಅಂತ ನನಗೆ ಹೇಳಿ. ಇನ್ನ ಪಾಪು ಎದ್ಮೇಲೆನೆ ನಾನ್ ಹೇಳೋದು. ಅವಳು ಎದ್ದು ಆಟ ಆಡ್ತಿದ್ಲು. ಅಪ್ಪ ಕಾಫಿ ಕಾಯಿಸ್ಕೊಡು ಅಂತ ಅವಳು ಕಾಫಿ ಕಾಯಿಸ್ಕೊಟ್ಟೆ. ಅವ್ರಿಗೆ ಕಾಫಿ ಕಾಯಿಸ್ಕೊಡಕ್ಕಿಂತ ಮುಂಚೆ ನನ್ಗೆ ಅರ್ಲಿ ಮಾರ್ನಿಂಗ್ ಒಂದ್ ಲೋಟ ಹಾಟ್ ವಾಟರ್ ಅಂದ್ರೆ ಉಗುರು ಬೆಚ್ಚಗಿನ ನೀರ್ ಕುಡಿಯೋದು ಅಂದ್ರೆ ನನಗಿಷ್ಟ. ಅವ್ರಿಗೆ ಕಾಫಿ ಕಾಯಿಸ್ಕೊಟ್ಟು ನಾನು ಉಗುರು ಬೆಚ್ಚಗಿನ ನೀರಿಗೆ ಲೆಮನ್ ಒಂದ್ ಸ್ವಲ್ಪ ಜೇನುತುಪ್ಪ ಹಾಕೊಂಡು ಕುಡ್ದೆ. ನನ್ಗೆ ಖಾಲಿ ಹೊಟ್ಟೆಗೆಲ್ಲ ಕಾಫಿ ಟೀ ಕುಡಿಯೋದು ಅಷ್ಟು ಒಳ್ಳೇದಲ್ಲ ಅಂತ ನಾನು ಯಾವಾಗ್ಲೂ ಕುಡಿಯೋದಿಲ್ಲ. ಆಮೇಲೆ ಅವಳಿಗೆ ಇವತ್ತು ಗುರುವಾರ ಅಲ್ವಾ, ಅವಳಿಗೆ 9 ಮಂತ್ ಒಂದು ವ್ಯಾಕ್ಸಿನೇಷನ್ ಇತ್ತು. ಅದನ್ನ ಹಾಕಿಸ್ಕೊಳ್ಳೋಣ ಅಂತ ನನ್ ಗೊಂಬೆ ಮರಿನ 2 ಜಡೆ ಹಾಕಿ ಫಸ್ಟ್ ಟೈಮ್ ರೆಡಿ ಮಾಡಿದೀನಿ. ಇನ್ನ ರಾತ್ರಿ ಸಾರಿಗೆನೆ ಅನ್ನ ಮಾಡಿದ್ದೆ. ಮಗಳಿಗೆ ಸರಿ ಮಾಡಿ ತಿನ್ನಿಸ್ದೆ, ಮಗನಿಗೆ ಅನ್ನ ತಿನ್ಸೋಣ ಅಂತ ಅನ್ನ ತುಪ್ಪ ಹಾಕೊಂಡ್ ಬಂದೆ. ಅವ್ನಿಗೆ ತಿನ್ಸುವಾಗ ಇವಳು ಬಂದು ಬಾಯ ನಿಲ್ಲು ಅಂತ ಅವಳಿಗೂ ಒಂದು ತುತ್ತು ತಿನ್ಸಿ ಅವನಿಗೂ ಊಟ ಮಾಡಿಸ್ಕೊಂಡು ನಾನು ಅಮ್ಮ ಮಕ್ಕಳು ಎಲ್ಲ ರೆಡಿಯಾಗಿ ಬೇಗ ಹೋದ್ವಿ. ನಾವೇನು ಮನೇಲಿ ಊಟ ಮಾಡಿರ್ಲಿಲ್ಲ, ಟಿಫನ್ ಏನು ತಿಂದಿರ್ಲಿಲ್ಲ. ಇನ್ನ ಮಕ್ಳಿಗೆ ಮಾತ್ರ ತಿನ್ಸ್ಕೊಂಡು ಹೊರಟ್ವಿ. ಇನ್ನ ವ್ಯಾಕ್ಸಿನೇಷನ್ ಖಾಲಿ ಆದ್ರೆ ಮತ್ತೆ ವಾಪಸ್ ಬರ್ಬೇಕಾಗುತ್ತೆ. ಲೇಟ್ ಆಗುತ್ತೆ ಮಗಳಿಗೆ. ಈಗ ಆಲ್ರೆಡಿ 9 ತಿಂಗಳಾಗಿದೆ ಅವಳಿಗೆ, ಹಂಗಾಗಿ ಲೇಟ್ ಆಗುತ್ತೆ ಅಂತ ಹೋದ್ವಿ. ಇನ್ನ ಗೇಟಿಗೆ ಹೋಗ್ತಿದ್ದಂಗೆ ಬಸ್ ಬಂತು. ಬಸ್ ಅಂತೂ ಸಖತ್ತು ರಶ್ ಆಗಿತ್ತು. 5 ನಿಮಿಷಕ್ಕೆ ಬಸ್ ಬಂತು. ಅಲ್ಲೋಗಿ ತಾಯಿ ಕಾರ್ಡ್ ಎಂಟ್ರಿ ಮಾಡಿಸ್ಕೊಂಡು ಹೋದ್ವಿ. ನಾವು ಇನ್ನು ಹೋದ್ಮೇಲೆ ಇನ್ನು ಯಾರು ಬಂದಿರ್ಲಿಲ್ಲ ವ್ಯಾಕ್ಸಿನೇಷನ್ ಹಾಕಿಸ್ಕೊಳಕ್. ನಾವೇ ಫಸ್ಟ್ ಹೋಗಿದ್ದು. ಇನ್ನು ಆಗಿನ್ನು ನರ್ಸ್ ಎಲ್ಲ ಬಂದು ಸರಿ ಮಾಡ್ಕೊಡ್ತಾ ಇದ್ರು. ಇನ್ನ ನಾವು ವ್ಯಾಕ್ಸಿನೇಷನ್ ಎಲ್ಲ ಹಾಕಿಸ್ಕೊಂಡ್ವಿ. ಹಾಕಿಸ್ಕೊಂಡ್ ಬಸ್ ಸ್ಟ್ಯಾಂಡಿಗೆ ಮನೆಗೆ ಹೋಗೋಣ ಅಂತ ಬಂದ್ರೆ ಬಸ್ಸೇ ಇರ್ಲಿಲ್ಲ. ಬಸ್ ಬರೋದು 1 ಕಾಲ್ ಆಗುತ್ತೆ ಅಂದ್ರು. ಇನ್ನೇನ್ ಮಾಡೋದು ಅಂತ ಆಟೋ ಸ್ಟ್ಯಾಂಡಿಗೆ ಹೋದ್ವಿ. ಆಟೋ ಸ್ಟ್ಯಾಂಡಿಗೆ ಹೋಗುವಾಗ ಇವತ್ ಸಂತೆ ಬೇರೆ, ಗುರುವಾರ ನಮ್ ಕೊಣನೂರಲ್ಲಿ ಸಂತೆ, ಗುರುವಾರ. ಇನ್ನ ಸಂತೆ ಒಳಕ್ ಮಕ್ಳನ್ನ ಎತ್ಕೊಂಡು ಏನ್ ತರಕಾರಿ ತರಕ್ ಹೋಗೋದು ಅಂತ ಹೋಗ್ಲಿಲ್ಲ. ಇನ್ ಸಂತೆ ನೋಡ್ಕೊಂಡು ಹೊರ್ಗಡೆನೆ ಇನ್ನ ಸಂತೆ ಸೈಡ್ ಅಲ್ಲಿ ಬಟ್ಟೆ ಮಾರ್ತಾ ಇರ್ತಾರಲ್ಲ, ಅವ್ರ ಹತ್ರ 1-2 ಪೆಟಿಕೋಟ್ ತಗೋಬೇಕಿತ್ತು ಅಂತ ಅಂದ್ರು ಅಮ್ಮ. ಅಲ್ಲೋಗಿ 1-2 ಪೆಟಿಕೋಟ್ ತಗೊಂಡು ಪರ್ಚೇಸ್ ಮಾಡ್ಕೊಂಡು ಆಟೋ ಸ್ಟ್ಯಾಂಡಿಗೆ ಬಂದ್ವಿ. ಆಟೋ ಇರ್ಲಿಲ್ಲ. ಯಾರ್ದೋ ಗೊತ್ತಿರೋರ್ ಪರಿಚಯ ಇರೋರ್ ಬೈಕ್ ಸಿಕ್ತು ಅಂತ ಮನೆಗ್ ಬಂದು ಅಮ್ಮ ನಾನು ಯಾರು ಊಟ ಮಾಡ್ಕೊಂಡು ಹೋಗಿರ್ಲಿಲ್ವಲ್ಲ, ಬಂದು ಊಟ ಮಾಡಿದ್ವಿ. ಇನ್ನ ಆ ಮಳೆಯಲ್ಲಿ 2 ಮಕ್ಳನ್ನ ಎಳ್ಕೊಂಡು ಹೋಗಿ ವ್ಯಾಕ್ಸಿನೇಷನ್ ಅಂತೂ ಇಂತೂ ಹಾಕಿಸ್ಕೊಂಡ್ ಬಂದ್ವಿ. ಇದೇ ಇವತ್ತಿನ ನನ್ನ ಪುಟ್ಟ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.